ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತು ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಅದ್ರ ಒಳಗಡೆ ಯಾವ್ಯಾವ ಗೇಮ್ಸ್ ಇದ್ದಾವೆ, ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ವೊಕೇಶನ್ ಪ್ಲ್ಯಾನ್ ಮಾಡಿದಾಗ ಇದು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸೂಟ್ ಆಗುತ್ತೆ ಏನು ಅಂತ ಒಂದು ಐಡಿಯಾ ಬರೋದಕ್ಕೋಸ್ಕರ ಈ ವಿಡಿಯೋ. ಸೊ ನಾವಿವಾಗ ಗೇಟ್ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟು ನಾವು 8 ಗಂಟೆ ಅಷ್ಟರಲ್ಲಿ ರೀಚ್ ಆದರೆ ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟು ಮತ್ತು ಕಾಫಿ ಎರಡನ್ನೂ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವು ಹೀಗೆ ಒಳಗಡೆ ಹೋಗಿ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋದರೆ ಅಲ್ಲೇ ನಮಗೆ ಟ್ಯಾಗ್ಗಳನ್ನ ಹಾಕ್ತಿರ್ತಾರೆ ಹ್ಯಾಂಡ್ಗೆ. ಸೊ ನಾವು ಅದು ಹಾಕ್ಕೊಂಡು ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಒಂದು 3-4 ಕಡೆ ಇರುತ್ತೆ. ಸೊ ಎಲ್ಲಾದರೂ ಹೋಗ್ಬಿಟ್ಟು ನಾವು ಊಟ ಮಾಡ್ಬೋದು. ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಇದು ರೆಸ್ಟೋರೆಂಟ್ ಟೈಪಲ್ಲಿದೆ, ಇಲ್ಲಿ ಕಳಿಸಿದ್ರು. ಸೊ ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಡ್ಲಿ, ವಡೆ ಮತ್ತು ಚಟ್ನಿ, ಸಾಂಬಾರು ಮಾಡಿದ್ರು ನೋಡಿ. ಒಂದು ನಾವು ಅನ್ಲಿಮಿಟೆಡಾಗಿ ತೊಗೊಬೋದು, ಅದೊಂದು ಗುಡ್ ಪಾರ್ಟ್ ಇಲ್ಲಿ. ಮತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದರು. ಮತ್ತು ಕೊನೆಯದಾಗಿ ಪೂರಿ ಮತ್ತು ಸಾಗುನ ಮಾಡಿದರು. ಸೊ ಒಂದು 3 ವೆರೈಟಿಯಷ್ಟು ನಮಗೆ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇತ್ತು. ಪ್ಲಸ್ ಟೀ, ಕಾಫಿ, ಯಾರು ಟೀ ಕುಡಿತಾರೆ ಟೀ ಇರುತ್ತೆ, ಕಾಫಿ ಪ್ರಿಫರ್ ಮಾಡೋರಿಗೆ ಕಾಫಿ ಕೂಡ ಸಿಗುತ್ತೆ. ನನಗೆ ಅವಾಗ ತಾನೇ ಬಿಸಿ ಬಿಸಿ ಪೂರಿನ ಸರ್ವ್ ಮಾಡಿದ್ರು. ಎಲ್ಲ ಬಫೆ ಟೈಪೇ ಇರುತ್ತೆ. ಸೊ ಕಾಫಿ ಎಲ್ಲ ಮುಗಿಸ್ಕೊಂಡು ಇನ್ನು ಗೇಮ್ಸ್ ಕಡೆಗೆ ಹೋದ್ವಿ ನಾವು. ಮೊದಲನೇದಾಗಿ ಡ್ರೈ ಗೇಮ್ಸಲ್ಲಿ ನಾನು ಪ್ರಿಫರ್ ಮಾಡಿದ್ದು ಬುಲ್ ರೈಡ್ ಇರುತ್ತೆ, ಮತ್ತು ರೂಪ್ ಆ್ಯಕ್ಟಿವಿಟಿ, ಆರ್ಚರಿ, ಬೌಲಿಂಗು ಮತ್ತು VR ಇಷ್ಟು ನಾವು ಡ್ರೈ ಗೇಮ್ಸಲ್ಲಿ ಪ್ಯಾಕೇಜ್ ಇದ್ದಿದ್ದು. ಇದು ಮಾರ್ನಿಂಗ್ ಒಂದು 8:30 ಅಷ್ಟರಲ್ಲಿ. ಇನ್ನೂ ಯಾರೂ ಜನ ಬಂದಿರಲಿಲ್ಲ, ಅದಕ್ಕೇ ನೀರೆಲ್ಲ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಅದು ಅಲ್ದಿರ ಸಂಡೇ ಆಗಿರೋದ್ರಿಂದ ಸೊ ಜನ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಅನಿಸುತ್ತೆ. ಇನ್ನು ನಾವು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಣ. ಇದು ರೋಪ್ ಆ್ಯಕ್ಟಿವಿಟಿ. ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ಬಟ್ ನನಗಿದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಇದರಲ್ಲಿ. ನನಗೆ ವಾಪಸ್ ಬಂದುಬಿಟ್ಟೆ, ತುಂಬ ಭಯ ಆಗಿಬಿಟ್ಟು. ನೆಕ್ಸ್ಟ್ ಬಂದು VR. ಸೊ ಇದರಲ್ಲಿ ಬಂದು ಝಾಂಬೀಸ್ದು ಒಂದು 3 ಮಿನಿಟ್ಸ್ ಕ್ಲಿಪ್ಪಿಂಗ್ ಹಾಕಿರ್ತಾರೆ, ರನ್ ಮಾಡೋ ಅಂಥದ್ದು. ಚೆನ್ನಾಗಿತ್ತು, ಇದು ತುಂಬ ಎಂಜಾಯ್ ಮಾಡ್ಬೋದು. ಸೊ ನೆಕ್ಸ್ಟ್ ಗೇಮ್ ಬಂದುಬಿಟ್ಟು ಆರ್ಚರಿ ಪ್ಲೇ ಮಾಡಿದ್ವಿ. ಸೊ ಅದಾದಮೇಲೆ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಬೌಲಿಂಗ್ ನಾನು ಆಡಿದ್ದು ಫಸ್ಟ್ ಟೈಮು. ಗುಡ್ ಎಕ್ಸ್ಪೀರಿಯನ್ಸ್, ನನಗೆ ತುಂಬ ಚೆನ್ನಾಗಿತ್ತು. ಮೇ ಬಿ ಇದು ಒಬ್ರೊಬ್ರಿಗೆ ಒಂದು 20 ಬಾಲ್ಸ್ನ ಕೊಟ್ಟಿರ್ತಾರೆ. ಸೊ ಹೀಗಿತ್ತು ಬೌಲಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದಾದಮೇಲೆ ನಾವು ಡೈರೆಕ್ಟಾಗಿ ಲಂಚ್ಗೆ ಹೋದ್ವಿ. ಇನ್ನು ಲಂಚ್ ಮುಗಿಸ್ಕೊಂಡು ನಾವು ವಾಟರ್ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಒಂದು ಫುಲ್ಕಾ ಜೊತೆಗೆ ವೆಜಿಟೇಬಲ್ ಕರಿ ಮಾಡಿದರು. ಸೊ ಬೆಂಡೆಕಾಯಿ ಕ್ರಿಸ್ಪಿಯಾಗಿ ಮಾಡಿದರು, ಬೆಂಡೆಕಾಯಿನ ತುಂಬ ಚೆನ್ನಾಗಿತ್ತು. ಇನ್ನು ಒಂದು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಥರ ಕರಿ ಮಾಡಿದರು. ನೆಕ್ಸ್ಟು ಊಟ ಹೇಗಿತ್ತಪ್ಪ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮಗೆ ವೆಜಿಟೇರಿಯನ್ನು ಬೇಕಾದರೆ ವೆಜಿಟೇರಿಯನ್ ತಿನ್ಬೋದು, ನಾನ್ ವೆಜಿಟೇರಿಯನ್ಸ್ ಬೇಕಾದ್ರೆ ನಾನ್ ವೆಜಿಟೇರಿಯನ್ಸ್ ತಿನ್ಬೋದು. ವೆಜಿಟೇರಿಯನಲ್ಲಿ ಇದಿಷ್ಟ ಆದಮೇಲೆ ವೆಜಿಟೇಬಲ್ ಬಿರಿಯಾನಿ ಥರ ಮಾಡಿದರು. ಪ್ಲಸ್ ದಾಲ್ ಮಖಾನಿ, ವೈಟ್ ರೈಸ್, ರಸಮ್ಮು ಮತ್ತು ನಾರ್ಮಲಾಗಿ ಪಾಪಡ್, ಕರ್ಡ್ ಮತ್ತು ಕರ್ಡ್ ರೈಸ್ ಇಟ್ಟಿದ್ದಾರೆ, ಸ್ಯಾಲೆಡ್ ಮತ್ತು ಈ ಮೊಳಕೆ ಕಾಳಿಂದ ಸ್ಯಾಲೆಡ್ ಮಾಡಿದರು. ಇದು ಆಲೂ ಪಾಪಡ್ ಅಂತೆ, ಚೆನ್ನಾಗಿತ್ತು ಟೇಸ್ಟು. ಮತ್ತು ಹಪ್ಪಳಗಳು ಲಾಸ್ಟಲ್ಲಿ. ಇದಿಷ್ಟು ವೆಜಿಟೇರಿಯನ್ ಮೆನು. ಆದರೆ ನಾನ್ ವೆಜಿಟೇರಿಯನ್ಗೂ ಕೂಡ ಚಿಕನು, ಫಿಶ್ಶು ಮತ್ತು ಚಿಕನ್ ಬಿರಿಯಾನಿ ಈ ಥರ ಸ್ಪೆಷಲ್ನ ಮಾಡಿಟ್ಟಿದ್ರು. ಇನ್ನು ಸ್ವೀಟ್ ಕಡೆಗೆ ಬಂದರೆ ನಮಗೆ ಜಿಲೇಬಿ ಮತ್ತು ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮು
ಇನ್ನು ವಾಟರ್ ಗೇಮ್ಸಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ಗೆ ರೈನ್ ಡ್ಯಾನ್ಸ್ಗೆ ನಾವು ಹೋಗಿದ್ದಿದ್ದು. ನನಗೆ ಮೊಬೈಲ್ ಕ್ಯಾರಿ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಟಿವಿಟಿ ಟೈಮಲ್ಲಿ. ಸೊ ನಾನು ಎಲ್ಲ ಆ್ಯಕ್ಟಿವಿಟೀಸು ಕಂಪ್ಲೀಟ್ ಮಾಡಿಕೊಂಡು ಈ ಕ್ಲಬ್ನ ಒಂದು ಟೂರ್ ಮಾಡಿ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ರೈನ್ ಡ್ಯಾನ್ಸ್. ಸೊ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ, ರೈನ್ ಡ್ಯಾನ್ಸ್ಗೆ ಹೋಗೋ ದಾರಿಯಲ್ಲೇ ನಮಗೆ ಅದು ಸ್ಲೈಡಿಂಗ್ ಸಿಗುತ್ತೆ, ಅದನ್ನು ಆಮೇಲೆ ತೋರಿಸ್ತೀನಿ. ಇದೇ ಜಾಗ ರೈನ್ ಡ್ಯಾನ್ಸ್ದು. ಆ್ಯಕ್ಚುಲಿ ಸೇಮ್ ಮಳೆ ಬರ್ತಿದೆ ಅಂತಲೇ ಅನಿಸುತ್ತೆ ಒಳಗಡೆ ಹೋದಾಗ. ರೈನ್ ಡ್ಯಾನ್ಸಿಗೆ ಮಾತ್ರ ಸ್ಪೆಸಿಫಿಕ್ ಟೈಮ್ ಇರುತ್ತೆ, ಕೇಳ್ಕೊಂಡು ಹೋಗಬೇಕು. ಮತ್ತು ಎಲ್ಲ ಕಡೆ ಇಲ್ಲಿ ವಾಟ್ರನ್ನ ಪ್ರೊವೈಡ್ ಮಾಡಿರ್ತಾರೆ, ಅದೊಂದು ಒಳ್ಳೆ ಕೆಲಸ ನಿಜವಾಗ್ಲೂ. ಕ್ಲಬ್ಬು ಅದು ತುಂಬಾ ದೊಡ್ಡದಿರೋದ್ರಿಂದ ನಾವು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕಾದ್ರೆ ನೀರು ಹುಡ್ಕೊಂಡು ಹೋಗೋವಂಥ ಸಮಸ್ಯೆ ಇರೋಲ್ಲ, ನೀರೆಲ್ಲ ಕಡೆ ಇಟ್ಟಿರ್ತಾರೆ. ಸೊ ನಾನು ಆಗಲೇ ನಿಮಗೆ ಒಂದು ಸ್ಲೈಡಿಂಗ್ನ ತೋರಿಸಿದ್ನಲ್ಲ, ಅದು ಇದೆ ಬನಾನಾ ಪೀಲ್ ಅಂತ. ಈ ಸ್ಲೈಡ್ ಬಂದು ತುಂಬ ಮೇಲಿಂದ ಸ್ಟಾರ್ಟ್ ಆಗಿರುತ್ತೆ, ತುಂಬಾ ಭಯ ಆಗುತ್ತೆ ಇದೊಂದರಲ್ಲಿ ನನಗೆ. ಸೊ ಇದ್ರ ಹೆಸರು ಬನಾನಾ ಪೀಲ್ ಅಂತ. ಸೊ ಇಲ್ಲಿ 2 ಕಡೆ ಕೊಟ್ಟಿದ್ದಾರೆ, ಮೇ ಬಿ ಇದು ಮಕ್ಳಿಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಓವರಾಲ್ ಬನಾನಾ ಪೀಲ್ ಈ ಥರ ಇದೆ. ಸೊ ಅಲ್ಲಿಂದ ನಾನು ಮತ್ತೆ ವಾಪಸ್ ನಿಮಗೆ ಬ್ಯಾಕಿಗೆ ಕರ್ಕೊಂಡು ಹೋಗ್ತೀನಿ. ಆ ಬನಾನಾ ಪೀಲಿಂದ ಸ್ವಲ್ಪ ಲೆಫ್ಟಿಗೆ ಬಂದರೆ ನಮಗೆ ಇದು ಜಕೂಸಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾ ಕಾಮ್ ಪೀಸ್ಫುಲ್ ಅಂತ ಅನಿಸ್ತಾ ಇರುತ್ತೆ. ಇನ್ನು ಸ್ವಿಮ್ ಮಾಡೋಕ್ಕೆ ಬರೋರ್ಗಂತೂ ಹೇಳೋದು ಬೇಡ, ತುಂಬ ಎಂಜಾಯ್ ಮಾಡ್ತಾರೆ. ಇದು ಲಾಕರ್ಗೆ ಆಪೋಸಿಟಾಗೇ ಇರುತ್ತೆ ವೇವ್ ಪೂಲು. ನಮಗೆ ಫಸ್ಟ್ ಕಾಣಿಸೋದು ಇದ್ದಾನೆ. ಅವ್ರು ವೇವ್ಸ್ ಆನ್ ಮಾಡಿದಾಗ ಚೆನ್ನಾಗಿರುತ್ತೆ. ವೇವ್ ಪೂಲ್ ಬಂದು ಒಂದು 6 ಫೀಟ್ ಅಷ್ಟು ನಮಗೆ ಆಳ ಇರುತ್ತೆ. ಹೋಗ್ತಾ 6 ಫೀಟ್ ಅಷ್ಟು ಆಳ ಇರುತ್ತೆ. ಅಲ್ಲಿ ಬರೆದಿರ್ತಾರೆ ನಮಗೆ, ಮತ್ತು ರೋಪ್ ಕೂಡ ಕೊಟ್ಟಿರ್ತಾರೆ. ವೇವ್ಸ್ ಬಂದಾಗ ಚೆನ್ನಾಗಿ ಜಂಪ್ ಮಾಡ್ಬೋದು. ಇವಾಗ ನೋಡ್ತಾ ಇರೋದು ಲೇಝಿ ರಿವರ್. ನಾವು ಸುಮ್ಮನೆ ಕೂತ್ರೆ ಸಾಕು, ಅದೇ ಸ್ಟಾರ್ಟಿಂಗ್ ಪಾಯಿಂಟಿಂದ ನಮಗೆ ಒಂದು ರೌಂಡ್ ತಿರುಗಿಸಿ ಮತ್ತು ಅಲ್ಲೇ ಕರ್ಕೊಂಬಂದುಬಿಡುತ್ತೆ. ಇದು ಬಂದು ರೋಪ್ ಆ್ಯಕ್ಟಿವಿಟಿ. ನಾನು ಬೆಳಗ್ಗೆ ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗಿರಲಿಲ್ಲ, ಸೊ ಈಗ ಮತ್ತೆ ಅದನ್ನು ಪೂರ್ತಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಕೆಳಗಡೆ ಬಂದು ಮಕ್ಕಳಾಡೋದಕ್ಕೆ ಮಾಡಿದ್ದಾರೆ. ಈ ಮೇಲ್ಗಡೆ ಏನು ಕಾಣಿಸ್ತಿದೆ ನಮಗೆ, ಅದೆಲ್ಲ ಸ್ವಲ್ಪ ದೊಡ್ಡವರ ಆಟಾಡಬಹುದು. ತುಂಬಾ ಭಯ ಆಗುತ್ತೆ ಅದು ಮಾತ್ರ. ಇಲ್ಲೇ ರೈಟ್ಗೆ ನಮಗೆ ಬುಲ್ ರೈಡ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡು